ಇಸ್ರೇಲ್ ನಡುವೆ 17ನೇ ದಿನದ ಯುದ್ಧ. ಕಾರ್ಗ್ ದ್ವೀಪದ ಮೇಲಿನ ದಾಳಿಗೆ ಇರಾನ್ ಕೆಂಡಾಮಂಡಲವಾಗಿ ಪ್ರತೀಕಾರದ ದಾಳಿಯನ್ನ ಮಾಡ್ತಾ ಇದೆ. ಇಸ್ರೇಲ್ನ ರಾಜಧಾನಿ ಕೊಲ್ಲಿಯ ದೇಶಗಳನ್ನೇ ಇರಾನ್ ಈಗ ಟಾರ್ಗೆಟ್ ಅನ್ನ ಮಾಡಿಕೊಂಡಿದೆ. ಕಾರ್ಗ್ ದ್ವೀಪದ ಮೇಲಿನ ದಾಳಿಯಕ್ಕೆ ಇರಾನ್ ಇದೀಗ ಕೆಂಡಾಮಂಡಲವಾಗಿ ಪ್ರತೀಕಾರದ ದಾಳಿಯನ್ನ ಮಾಡ್ತಾ ಇವೆ. ಇಸ್ರೇಲ್ ರಾಜಧಾನಿ ಕೊಲ್ಲಿ ದೇಶಗಳನ್ನೇ ಟಾರ್ಗೆಟ್ ಮಾಡಿಕೊಂಡಿದೆ ಇರಾನ್. ಬಹ್ರೇನ್, ಸೌದಿ, ಖತಾರ್, ಒಮಾನ್ ಮೇಲೆ ದಾಳಿಯನ್ನ ಮಾಡಿದೆ. ದುಬೈನ ವಿಮಾನ ನಿಲ್ದಾಣದ ಬಳಿ ಇರಾನ್ ಕ್ಷಿಪಣಿ ದಾಳಿಯನ್ನ ನಡೆಸಿದೆ. ಇರಾಕ್ನಲ್ಲೂ ಇರಾನ್ನಿಂದ ದಾಳಿ ಮುಂದುವರೆದಿದೆ. ಇರಾಕ್ನಲ್ಲಿರುವ ಯುಎಸ್ ಬೇಸ್ ವಿಕ್ಟೋರಿಯಾ ಟಾರ್ಗೆಟ್ ಅನ್ನ ಮಾಡಿದ್ದು ಇರಾನ್. ಈಗಾಗಲೇ ಇರಾನ್ ದಾಳಿಗೆ ಇಸ್ರೇಲ್ ಕೂಡ ತಿರುಗೇಟನ್ನ ಕೊಡ್ತಾನೆ ಇದೆ. ಸೊ ಒಂದ್ ಕಡೆ ದಾಳಿ, ಮತ್ತೊಂದ್ ಕಡೆ ಪ್ರತಿ ದಾಳಿ, ಹೀಗೆ ತಿರುಗೇಟನ್ನ ಕೊಡುವಂಥದ್ದು ಮತ್ತೆ ಕಂಟಿನ್ಯೂ ಆಗ್ತಾ ಇರುವಂಥದ್ದು. ಇಸ್ರೇಲ್ನಿಂದ ಟೆಹರಾನ್ ಸೇರಿ ಈಗ ಹಲವು ಕಡೆ ಅಟ್ಯಾಕ್ ಅನ್ನ ಕೂಡ ಮಾಡಲಾಗಿದೆ. ಈ ವಾರ್ ನಿಲ್ಲುವ ಲಕ್ಷಣಗಳಂತೂ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಇರಾನ್ ಅಟ್ಲೀಸ್ಟ್ ಸುಮ್ಮನಾಗಬಹುದು ಅಂತ ಅಂದ್ಕೊಂಡಿದ್ವು, ಅಮೆರಿಕ ಸೇರಿದಂತೆ ಇಸ್ರೇಲ್ ಸೇರಿದಂತೆ. ಆದರೆ ಯಾವುದೇ ಕಾರಣಕ್ಕೂ ನಾವು ಶರಣಾಗತಿ ಆಗೋದೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ದಾಳಿಯನ್ನ ಮುಂದುವರಿಸ್ತಾನೆ ಇದೆ ಇರಾನ್. ತಮ್ಮ ಮೇಲೆ ದಾಳಿ ಮಾಡಿದವರಿಗೆ ಪ್ರತಿ ದಾಳಿಯನ್ನ ತೋರ್ತಾ ಇದೆ. ಪ್ರಮುಖವಾಗಿ ಈಗಾಗಲೇ ನಾವು ಅನೇಕ ಕಡೆಗಳಲ್ಲಿ ಗಮನಿಸ್ತಾ ಇದ್ದೀವಿ, ಈ ಒಂದು ಯುದ್ಧ ಬೇರೆ ಬೇರೆ ದೇಶಗಳಿಗೂ ಕೂಡ ಈಗ ಸ್ಪ್ರೆಡ್ ಆಗ್ತಾ ಇರುವ ಹಾಗೆ ಕಾಣಿಸ್ತಾ ಇದೆ. ಕಾರಣ ಈಗಾಗಲೇ ಇರಾನ್ ಅನೇಕ ದೇಶಗಳ ಮೇಲೂ ಕೂಡ ದಾಳಿಯನ್ನ ಮಾಡ್ತಾ ಇದೆ. ಈಗಾಗಲೇ ಒಂದ್ ಕಡೆ ನಾವು ಗಮನಿಸ್ತಾ ಇರಬೇಕು, ಇಲ್ಲಿ ಬಹ್ರೇನ್, ಸೌದಿ, ಖತಾರ್, ಒಮಾನ್ ಮೇಲೆ ಕೂಡ ದಾಳಿ ಆಗಿರುವಂಥದ್ದು. ಮತ್ತೊಂದು ಕಡೆ ಈಗಾಗಲೇ ಈ ದಾಳಿಯ ಪರಿಣಾಮ ಇತರೆ ದೇಶಗಳ ಮೇಲೂ ಆಗ್ತಾ ಇದೆ. ಕಾರ್ಗ್ ದ್ವೀಪ ಮತ್ತೆ ನಮ್ಮ ಟಾರ್ಗೆಟ್ ಆಗಬಹುದು. ಇರಾನ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಕಾರ್ಗ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಇಲ್ಲೇ ತೈಲದ ಉತ್ಪನ್ನಗಳು, ತೈಲವನ್ನ ಸಂಗ್ರಹಣೆ ಮಾಡುವಂತಹದ್ದು, ಜೊತೆಗೆ ಈ ಒಂದು ಕಾರ್ಗ್ ದ್ವೀಪವೇ ಮೇನ್ ಆರ್ಥಿಕತೆಯ ಮೂಲ ಇರಾನ್ಗೆ. ಇಂತಹ ಸಂದರ್ಭದಲ್ಲಿ ಇದನ್ನೇ ನಾವು ಮತ್ತೆ ಟಾರ್ಗೆಟ್ ಮಾಡ್ತೀವಿ ಅಂತ ಹೇಳಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದು, ಹರ್ಮುಜ್ ಜಲಸಂಧಿಯನ್ನ ತಡೆದ್ರೆ ಮತ್ತಷ್ಟು ದಾಳಿ ಆಗಬಹುದು. ಹರ್ಮುಜ್ ಜಲಸಂಧಿಯ ರಕ್ಷಣೆ ನಮ್ಮ ಜವಾಬ್ದಾರಿ ಅಂತ ಹೇಳಿ ಚೀನಾಗೂ ಪರೋಕ್ಷವಾಗಿ ವಾರ್ನಿಂಗ್ ಅನ್ನ ನೀಡಿದ್ದಾರೆ ಟ್ರಂಪ್. ಈಗಾಗಲೇ ಯುದ್ಧ ಆರಂಭ ಆದ ಬಳಿಕ ಹಲವು ದಿನಗಳ ಬಳಿಕ ಚೀನಾ ಈ ವಿಚಾರದಲ್ಲಿ ಮಾತನಾಡಿತ್ತು, ಇರಾನ್ಗೆ ಸಪೋರ್ಟ್ ಅನ್ನ ಮಾಡಿತ್ತು. ಚೀನಾಗೆ 90% ತೈಲ ಕೂಡ ಇಲ್ಲಿಂದನೇ ಪೂರೈಕೆ ಆಗ್ತಾ ಇರೋದು. ಚೀನಾ ಹಸ್ತಕ್ಷೇಪ ಮಾಡಿದ್ರೆ ಪರಿಣಾಮವನ್ನ ಎದುರಿಸಬೇಕಾಗತ್ತೆ. ಹರ್ಮುಜ್ ಜಲಸಂಧಿಯನ್ನ ನಾವು ಕಾಪಾಡ್ತಿದ್ದೇವೆ. ಚೀನಾ ಹಾಗೂ ಇತರೆ ದೇಶಗಳು ಇದನ್ನ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತೊಮ್ಮೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಕೇವಲ ಈ ಒಂದು ಹರ್ಮುಜ್ ಜಲಸಂಧಿಯಲ್ಲಿ ಏನು ಶಿಪ್ಗಳು ಬರುತ್ತೆ, ಬೇರೆ ಬೇರೆ ದೇಶಗಳಿಗೆ ಈ ಶಿಪ್ಗಳ ಮೂಲಕ ತೈಲ ರವಾನೆ ಆಗುತ್ತೆ. ಆದ್ರೆ ಅದನ್ನೇ ಕ್ಲೋಸ್ ಮಾಡಿದೆ ಇರಾನ್. ಈ ಹಿನ್ನೆಲೆಯಲ್ಲಿ ಕೆಲವು ದೇಶಗಳಿಗೆ ಮಾತ್ರ ಅಲ್ಲಿಂದ ಶಿಪ್ ಹೋಗೋದಕ್ಕೆ ಅವಕಾಶವನ್ನ ಇರಾನ್ ಮಾಡಿದೆ. ಇದು ಅಮೆರಿಕದ ಮೇಲೂ ಪರಿಣಾಮ ಬೀರಿದೆ, ಜೊತೆಗೆ ಇತರೆ ರಾಷ್ಟ್ರಗಳ ಮೇಲೂ ಕೂಡ ಪರಿಣಾಮ ಬೀರದು. ಇದೇ ಕಾರಣಕ್ಕಾಗಿ ಇದೀಗ ಭಾರತದಲ್ಲಿ, ಕರ್ನಾಟಕದಲ್ಲಿ ಗ್ಯಾಸ್ ಎಮರ್ಜೆನ್ಸಿ ಉಂಟಾಗಿರುವಂಥದ್ದು. ಕಾರಣ ಈಗ ಬರ್ತಾ ಇರುವಂತಹ ಈ ಒಂದು ತೈಲ ಅಥವಾ ಈಗಾಗಲೇ ನಾವು ಗ್ಯಾಸ್ ಅನ್ನ ಏನ್ ಹೇಳ್ತಾ ಇದ್ದೀವಿ, ಅದು ಕೂಡ ಕಂಪ್ಲೀಟ್ ಆಗಿ ಬಂದ್ ಆಗೋದಕ್ಕೆ, ಯಾವುದೇ ಶಿಪ್ಗಳು ಬರದೆ ಇರೋದಕ್ಕೆ ಕಾರಣ ಆಗಿರೋದು ಈ ಹರ್ಮುಜ್ ಜಲಸಂಧಿಯಿಂದ. ಈ ಮಾರ್ಗದ ಮೂಲಕವೇ ಬರಬೇಕಾಗತ್ತೆ, ಆದ್ರೆ ಅದನ್ನೇ ತಡೆಯುವಂತಹ ಕೆಲಸ. ಬಟ್ ಇರಾನ್ ಈಗಾಗಲೇ ಭಾರತಕ್ಕೂ ಕೂಡ ಶಿಪ್ ಹೋಗೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತ ಹೇಳಿ ಆಲ್ರೆಡಿ ಈಗಾಗಲೇ 2 ಶಿಪ್ಗಳು ಕೂಡ ಭಾರತಕ್ಕೆ ಬಂದಿಳಿದಿವೆ.